ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ನಮ್ಮ ಬಿಗ್ ಬಾಸ್ ಸೀಸನ್ ಕನ್ನಡ 11 ಅಂತೂ ಮುಗಿತು. ಈ ಬಿಗ್ ಬಾಸ್ ಸೀಸನ್ ಕನ್ನಡ 11 ಒಂದು ಸ್ವಲ್ಪ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿತು ಅಂತಲೇ ಹೇಳ್ಬೋದು. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬಂದು ಫಸ್ಟ್ ವಿನ್ನರ್ ಆದಂತಹ ಒಂದು ಹನುಮಂತ ನಿಜವಾಗ್ಲೂ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು. ಈ ಸೀಸನ್ 11 ಏನಿತ್ತು, ಇಷ್ಟು ಸೀಸನಲ್ಲೂ ಕೂಡ ಫಸ್ಟ್ ಟೈಮ್ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಂತಹ ಹುಡುಗ ವಿನ್ನರ್ ಆಗಿರೋವಂಥದ್ದು ಒಂದು ಹಿಸ್ಟ್ರಿ ಕ್ರಿಯೇಟ್ ಆಯಿತು. ಅದರಲ್ಲೂ ಕೂಡ ಸುದೀಪ್ ಸರ್ ಒಂದು ನಿರೂಪಣೆ ಸೀಸನ್ ಕನ್ನಡ 11 ಆಗಿರ್ಬೋದು, ಇಡೀ ಸೀಸನ್ 11 ಸೀಸನಲ್ಲಿ ಕೂಡ ಅವರ ಒಂದು ನಿರೂಪಣೆ ಸೂಪರ್ವಾಗಿತ್ತು. ನಾಟ್ ಸೋ ಈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಸೀಸನ್ನ ಅಷ್ಟು ಚೆನ್ನಾಗಿ ಅಷ್ಟು ಒಂದು ಸುಂದರವಾಗಿ ತಗೊಂಬಂದಿದ್ದು ನಮ್ಮ ಕಿಚ್ಚ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಿಚ್ಚ ಸರು ನೆಕ್ಸ್ಟ್ ಸೀಸನಲ್ಲಿ ಇರಲ್ಲ ಅಂತ ಹೇಳೋದನ್ನೇ ನಮಗೆ ನಿಜವಾಗ್ಲೂ ಅರ್ಗಿಸ್ಕೊಳೋದಕ್ಕೆ ಆಗೋದಿಲ್ಲ, ಆಯಿತಾ. ಆ ಒಂದು ವಿಷಯನ ಇನ್ನೂ ಕೂಡ ನಮ್ಗೆ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಸುದೀಪ್ ಸರ್ ಅಂತಂದರೆ ನಮ್ಮ ಬಿಗ್ ಬಾಸ್ ಅಂದ್ರೇ ನಮಗೆ ನೆನಪಾಗದೆ ಫಸ್ಟ್ ಏನಂತಂದರೆ ನಮ್ಮ ಸುದೀಪ್ ಸರ್. ಬಿಗ್ ಬಾಸ್ ಅಂತ ನೆನಪಾಗದೆ ನಮಗೆ ಸುದೀಪ್ ಸರ್ಗೋಸ್ಕರ ಇಲ್ಲಿ ನೆಕ್ಸ್ಟು ಲೆವೆಲ್ TRP ಅಂತಂದರೆ ವೀಕೆಂಡಲ್ಲಿ ಏನು ನಡೀತಾ ಇತ್ತು, ವೀಕೆಂಡ್ ವಿತ್ ಸುದೀಪ್ ಸರ್ ಏನಿದ್ರು. ಸೊ ಎರಡೂ ಒಂದು ಏನು ಶನಿವಾರ ಭಾನುವಾರದ ಒಂದು ಸೀಸನ್ ಇದಕ್ಕೋಸ್ಕರ ಎಪಿಸೋಡ್ಗೋಸ್ಕರ ಜನ ವೆಯ್ಟ್ ಮಾಡ್ತಾ ಇದ್ರು. ಎಲ್ಲರೂ ನೋಡ್ತಾ ಇದ್ದಿದ್ದು ಸುದೀಪ್ ಸರ್ಗೋಸ್ಕರನೇ ವೀಕೆಂಡಲ್ಲಿ ನೋಡ್ತಾ ಇದ್ದಿದ್ದು. ಸೊ ಇಲ್ಲಿ ಬ್ಯಾಡ್ ಲಕ್ ಅಂದರೆ ನಮ್ಮ ಸುದೀಪ್ ಸರ್ ಅವರು ಆಲ್ರೆಡಿ ಅವರು ಇದರಲ್ಲಿ ಹೇಳಿದ್ದಾರೆ, ನಾನು ನೆಕ್ಸ್ಟ್ ಸೀಸನಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಇಲ್ಲಿ ಬಿಗ್ ಬಾಸ್ ಟೀಮು ಸುಮ್ಮನೆ ಇರೋದಿಲ್ಲ ಅಲ್ವಾ. ಇಲ್ಲಿ ಸುದೀಪ್ ಸರ್ ಕರ್ಕೊಂಡೊಬ್ಬರಂಥ ಪ್ರಯತ್ನನೂ ಕೂಡ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಇದಾಗಿರೋದಿಲ್ಲ, ನೋಡೋಣ, ಇನ್ನು 5 ತಿಂಗಳಿದೆ. ಬಟ್ ನಮ್ಮ ಇಲ್ಲಿ ಬಿಗ್ ಬಾಸ್ ಟೀಮು ಅಲ್ಲಿ ಸುದೀಪ್ ಸರ್ ಅವರು ನನಗೆ ನೆಕ್ಸ್ಟ್ ಬರೋದಕ್ಕೆ ಆಗೋದಿಲ್ಲ, ಬೇರೆಯವರ ನಿರೂಪಕರನ್ನ ತಗೊಳ್ಳಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬಿಗ್ ಬಾಸ್ ಟೀಮ್ ಅವರು ನೆಕ್ಸ್ಟ್ ಯಾರನ್ನ ನಿರೂಪಕರಾಗಿ ತಗೊಳ್ಬೋದು ಅಂತ ನೋಡೋದಾದರೆ ನಮ್ಮ ಸುದೀಪ್ ಸರ್ ಸ್ಥಾನನ ಯಾರು ತುಂಬೋದು ಅಂತ ನೋಡೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ. ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ವಲ್ಪ ನಾವು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡೋದ ಮರಿಬೇಡಿ ಸ್ನೇಹಿತರೆ. ಇಲ್ಲಿ ನಮ್ಮ ಸುದೀಪ್ ಸರು ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ಸೀಸನ್ ಕನ್ನಡ 12ನ ನಿರೂಪಕರಾಗಿ ಬರೋದಿಲ್ಲ ಅಂತೇಳಿ ಆಲ್ರೆಡಿ ಹೇಳಾಗಿದೆ ಆಯಿತಾ. ಇನ್ನು ಬಿಗ್ ಬಾಸ್ ಸೀಸನ್ ಕನ್ನಡ 12 ಏನಿದೆ ಇದು ಸ್ವಲ್ಪ ವಿಶೇಷವಾಗಿರತ್ತೆ ಅಂತಲೇ ಹೇಳ್ಬೋದು. ಇನ್ನು ಸುದೀಪ್ ಸರ್ ಬರಲ್ಲ ಅಂತಾರೆ, ನೆಕ್ಸ್ಟು ಒಂದು ಏನು ನಿರೂಪಕರನ್ನ ತಗೊತಾರೆ ಅವ್ರು ನಿಜವಾಗ್ಲೂ ಸೂಪರ್ ಸ್ಟಾರ್ ಆಗಿರೋಂಥರನ್ನೇ ತಗೋತಾರೆ. ಇನ್ನು ಕಾಮನ್ ಆಗಿರೋವಂತಹ ಒಂದು ಏನು ಈಗ ಇರುವಂಥವ್ರನ್ನೆಲ್ಲ ಒಂದು ವೇದಿಕೆಗೆ ತಗೊಳೋದಿಲ್ಲ. ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಇಲ್ಲಿ ಸುದೀಪ್ ಸರ್ ಸ್ಥಾನನ ತುಂಬಬೇಕು ಅಂತಂದರೆ ಒಂದು ನೆಕ್ಸ್ಟ್ ಲೆವೆಲ್ ಇರುವಂಥ ಒಂದು ಸ್ಟಾರೇ ತರಬೇಕು. ಅಲ್ಲಿ ಬಿಗ್ ಬಾಸ್ ವೇದಿಕೆ ಅಂದರೆ ಸಾಮಾನ್ಯವಾದಂತಹ ವೇದಿಕೆ ಅಲ್ವೇ ಅಲ್ಲ. ಎಲ್ಲ ಒಂದು ಲ್ಯಾಂಗ್ವೇಜಲ್ಲೂ ಕೂಡ ಈ ಒಂದು ಬಿಗ್ ಬಾಸ್ ಪ್ರಸಾರ ಆಗುತ್ತೆ. ಸೊ ಆ ಒಂದು ಎಲ್ಲ ಒಂದು ಲ್ಯಾಂಗ್ವೇಜಲ್ಲೂ ಕೂಡ ಸೂಪರ್ ಸ್ಟಾರ್ಸ್ಗಳೇ ನಿರೂಪಕರಾಗಿರ್ತಾರೆ. ಇಲ್ಲಿ ಪ್ರತಿಯೊಂದೂ ಕೂಡ ನಿಭಾಯಿಸೋ ಥರ ಇರಬೇಕು. ಆ ಸ್ಟೇಜ್ಗೆ ಒಂದು ಘನತೆ ಬರಬೇಕು ಅಂತಂದರೆ ಆ ಒಂದು ವ್ಯಕ್ತಿಯಿಂದನೇ ಘನತೆ ಸಿಕ್ಕಬೇಕು. ಸೊ ಹಂಗಾಗಿ ಒಂದು ಒಳ್ಳೆ ಸ್ಟಾರ್ನೇ ಅಲ್ಲಿಗೆ ತಂದು ಕೂಡಿಸ್ಬೇಕು ಇವರು. ಇಲ್ಲಿ ಏನು ಎಂಡರಮ್ಮ ಆಗಿರ್ಬೋದು, ಒಂದು ಬಿಗ್ ಬಾಸ್ ಟೀಮ್ ಏನಿದೆ ಇದು ಆಲ್ರೆಡಿ 5 ಮಂತ್ ಮುಂಚೆನೇ ಈ ಒಂದು ನಿರೂಪಕರನ್ನ ಹುಡುಕುವಂಥ ಪ್ರಯತ್ನ ಮಾಡಿದೆ. ಈಗೊಂದು ಅವ್ರಿಗೊಂದು ತಲೆನೋವು ಅಂತಲೇ ಹೇಳ್ಬೋದು. ಇಲ್ಲಿ ಸುದೀಪ್ ಸರ್ ಸ್ಥಾನನ ತುಂಬುವಂಥ ಒಂದು ವ್ಯಕ್ತಿ ನಮ್ಮ ಕನ್ನಡ ಇಂಡಸ್ಟ್ರಿ ಇದ್ದಾರೆ. ಸೊ ಅವ್ರನ್ನ ಒಪ್ಪಿಸ್ಬಿಟ್ಟು ಇಲ್ಲಿ ನಮ್ಮ ಸುದೀಪ್ ಸರ್ ಅಂತ ಬಂದ ತಕ್ಷಣವೇ ಜಸ್ಟ್ ಅವರು ಒಂದು ನಿರೂಪಕರಾಗಿರಲಿಲ್ಲ, ಜಸ್ಟ್ ಅವರೊಂದು ಆ್ಯಕ್ಟರ್ ಅಲ್ಲ, ಎಲ್ಲದರಲ್ಲೂ ಕೂಡ ಇತ್ತು. ಸಿಂಗಿಂಗ್ ಇತ್ತು, ಡ್ಯಾನ್ಸಿಂಗ್ ಇತ್ತು, ಆ್ಯಕ್ಟಿಂಗ್ ಇತ್ತು, ಹಾಗೆ ಕುಕ್ಕಿಂಗ್ ಇತ್ತು, ಎಲ್ಲ ಒಂದು ಬುದ್ಧಿ ಮಾತು ಹೇಳೋದು, ಸ್ಟೈಲಿಂಗ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಅಲ್ಟಿಮೇಟ್ ನಮ್ಮ ಸುದೀಪ್ ಸರ್ ಅಂತಲೇ ಹೇಳ್ಬೋದು. ಅಭಿನಯ ಚಕ್ರವರ್ತಿ ಅಂತಲೇ ಹೇಳ್ಬೋದು ನಮ್ಮ ಸುದೀಪ್ ಸರ್ನ. ಸೊ ಅವರ ಒಂದು ಸ್ಥಾನಕ್ಕೆ ಸೂಟ್ ಆಗೋವಂಥ ವ್ಯಕ್ತಿ ಯಾರಪ್ಪ ಅಂದರೆ ಯಾರನ್ನ ಫಸ್ಟ್ ಅಪ್ರೋಚ್ ಮಾಡ್ಬೋದು ನಮ್ಮ ಬಿಗ್ ಬಾಸ್ ಟೀಮ್ ಅಂತ ನೋಡೋದಾದರೆ ನಮ್ಮ ರಿಷಬ್ ಶೆಟ್ಟಿ. ಸೊ ರಿಷಬ್ ಶೆಟ್ಟಿ ಅವರು ಆಲ್ರೆಡಿ ನಮ್ಮ ಸುದೀಪ್ ಸರ್ ಹೇಳಿದ್ದಾರೆ, ರಿಷಬ್ ಶೆಟ್ಟಿ ಅವ್ರನ್ನ ಇವರು ಮಾಡ್ಬೋದು ಇದಕ್ಕೆ ನಿರೂಪಕರಾಗಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಕಾಂತಾರ ಮೂವಿ ಆಗಿರ್ಬೋದು, ಅವರ ಒಂದು ಸುಮಾರಷ್ಟು ಮೂವಿಗಳು ನಿಜವಾಗ್ಲೂ ಕೂಡ ಸೂಪರ್ ಒಂದು ಪ್ಯಾನ್ ಇಂಡಿಯಾ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿರುವಂಥ ಒಂದು ಮೂವಿ ಅಂತಂದರೆ ಕಾಂತಾರ ಮೂವಿ. ನಮ್ಮ ರಿಷಬ್ ಶೆಟ್ಟಿ ಅವರನ್ನು ಕೂಡ ಅಪ್ರೋಚ್ ಮಾಡ್ಬೋದು. ಅವ್ರಿಗೂ ಕೂಡ ಒಂದು ಸ್ಟಾರ್ ಅಂತಲೇ ಹೇಳ್ಬೋದು, ಒಂದು ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು ಅವ್ರನ್ನ. ಸೊ ಅವರೂ ಕೂಡ ಬಿಗ್ ಬಾಸ್ ಟೀಮ್ ಅವರು ನಿರೂಪಕರಾಗಿ ತಗೊಳ್ಳೋಂತಹ ಒಂದು ಚಾನ್ಸಸ್ ಕೂಡ ಹೈ ಇದೆ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ರಿಷಬ್ ಶೆಟ್ಟಿ ಬಂದ್ರೂ ಕೂಡ
ಸೂಪರ್ವಾಗಿರುತ್ತೆ ಆ ಒಂದು ಬಿಗ್ ಬಾಸ್ ಮನೆ ಅಂತಲೇ ಹೇಳಕ್ಕೆ ಇಷ್ಟಪಡ್ಬೋದು. ಅವರು ಮಾಡಿರುವಂತಹ ಎಲ್ಲ ಸಿನಿಮಾಗಳಿರ್ಬೋದು, ಚಾರ್ಲಿ ಆಗಿರ್ಬೋದು, ಕಾಂತಾರ ಮೂವಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಸೂಪರ್ವಾಗಿ ಒಂದು ನಿರೂಪಕರಾಗಿ, ನಿರ್ದೇಶಕರಾಗಿ ಎಲ್ಲದರಲ್ಲೂ ಕೂಡ ಸೈ ಅನ್ಸ್ಕೊಂಡಿರುವಂಥ ರಿಷಬ್ ಶೆಟ್ಟಿನ ಆದಷ್ಟು ಇವರು ನಮ್ಮ ಬಿಗ್ ಬಾಸ್ ಟೀಮ್ ಅವರು ಆಪರ್ಚುನಿಟಿನ ಇರ್ತಾರೆ ಅವರಿಗೆ. ಅವ್ರು ಒಪ್ಪೋದ್ರೆ ಆ ಒಂದು ಸ್ಟೇಜ್ಗೆ ಬರ್ಬೋದು. ನೆಕ್ಸ್ಟ್ ಇನ್ನೊಬ್ರು ಯಾರಪ್ಪ ಅಂತ ನೋಡೋದಾದರೆ, ಇನ್ನೊಬ್ರನ್ನ ಯಾರು ಅಪ್ರೋಚ್ ಮಾಡ್ಬೋದು, ಯಾರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಆ ಒಂದು ಬಿಗ್ ಬಾಸ್ ಸೀಸನ್ ಕನ್ನಡ 12ಗೆ ನಿರೂಪಕರಾಗಿ ತರ್ಬೋದು ಅಂತ ನೋಡೋದಾದರೆ, ನಮ್ಮ ಎಸ್ ಸರ್, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರುವಂಥ ಎಸ್ ಸರ್ನ ನಿಜವಾಗ್ಲೂ ಕೂಡ ಆ ಒಂದು ಆಲ್ರೆಡಿ ಕಟ್ಟೌಟು ಬಿಗ್ ಬಾಸ್ ಸೀಸನ್ ಕನ್ನಡ 12ಗೆ ಬಂದರೆ ನಿಜವಾಗ್ಲೂ ಆ ಸೀಸನ್ ಸೂಪರ್ವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಶ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಸ್ಟೈಲಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ನಮ್ಮ KGF ಸಿನಿಮಾದಿಂದ ಫಸ್ಟು ಕೂಡ ರಾಮಾಚಾರಿ ಆಗಿರ್ಬೋದು, ಸಾಕಷ್ಟು ಲಕ್ಕಿ ಎಲ್ಲನೂ ಕೂಡ ಸಿನಿಮಾ ಮಾಡ್ತಾ ಬಂದರು. ಅದರಲ್ಲೂ ಕೂಡ ಇಡೀ ಏನು ಈ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ತೆಲುಗು ಇಂಡಸ್ಟ್ರಿ, ಎಲ್ಲ ಇಂಡಸ್ಟ್ರಿಯವರು ತಿರುಗು ನೋಡೋ ಅಂಥ ಒಂದು ಸಿನಿಮಾ ಮಾಡಿದ್ರಿಂದನೇ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಲೇ ನಮ್ಮ ಯಶ್ ಸರ್ ಅವರು ಪ್ರಸಿದ್ಧಿ ಪಡೆದಿರೋ ಅಂಥವ್ರನ್ನ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಸೀಸನ್ ಕನ್ನಡ 12 ನೋಡೋದಕ್ಕೆ ಜನ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಶ್ ಅವರಿಗೆ ಬೇಡಿಕೆ ಇಡ್ತಾರೆ ನಮ್ಮ ಬಿಗ್ ಬಾಸ್ ಸೀಸನ್ ಅವರು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಅವ್ರು ಗ್ಯಾರಂಟಿ ಬಿಗ್ ಬಾಸ್ ಟೀಮು ಯಶ್ಗೆ ಒಂದು ಆಪರ್ಚುನಿಟಿ ಕೊಡ್ತಾರೆ. ಅವರು ಒಪ್ಪಿದ್ರೆ ನಿಜವಾಗ್ಲೂ ಕೂಡ ನಮ್ಮ ಬಿಗ್ ಬಾಸ್ ನೋಡೋರು ಫ್ಯಾನ್ಸ್ಗಳು ಇನ್ನೂ ಸಖತ್ತಾಗಿ ಜಾಸ್ತಿ ಆಗ್ತಾರೆ ಅಂತಲೇ ಹೇಳ್ಬೋದು. ಆ ಸ್ಟೈಲಿಂಗ್ನ ಆ ಒಂದು ಆಲ್ರೆಡಿ ಕಟ್ಔಟು ಸುದೀಪ್ ಸರ್ ನಂತರ ಯಶ್ ಸರ್ಗೆ ಸಿಕ್ಕಿದ್ರೆ ಇನ್ನೂ ಜನ ಬಿಗ್ ಬಾಸ್ ನೋಡೋರು ಜಾಸ್ತಿ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟ್ ಏನೋ ನಿರೂಪಕರಂತ ನೋಡೋಕೆ ಬಂದರೆ ಯಾರಿಗೆ ಅಪ್ರೋಚ್ ಕೊಡ್ಬೋದು ಅಂತ ನೋಡೋದಾದರೆ, ನನ್ನ ಪ್ರಕಾರ ಶಿವರಾಜ್ ಕುಮಾರ್ ಸರ್ ಕೂಡ ಆ್ಯಕ್ಟ್ ಅನ್ನಿಸ್ತಾರೆ ನನಗೆ ಆ ಒಂದು ವೇದಿಕೆಗೆ. ನಿಜವಾಗ್ಲೂ ಸಾಕಷ್ಟು ಸೀಸನ್ ಕೂಡ ಮಾಡಿದರು ಈ ಕನ್ನಡದಲ್ಲಿ. ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಂಥದ್ದು ನಮ್ಮ ಶಿವರಾಜ್ ಕುಮಾರ್ ಸರ್ ಬಗ್ಗೆ ನಾವು ಮಾತಾಡುವಂಥದ್ದೇನೂ ಇಲ್ಲ. ಸರ್ ನಿಜವಾಗ್ಲೂ ಕೂಡ ಎಲ್ಲದರಲ್ಲೂ ಕೂಡ ಸೂಪರು. ಅವರ ಸಿನಿಮಾಗಳಾಗಿರ್ಬೋದು, ಅವರು ಮೋಸ್ಟ್ಲಿ ಕ್ಯಾನ್ಸರನ್ನೇ ಗೆದ್ದು ಬಂದು ಇವತ್ತು ನಮ್ಮೊಟ್ಟಿಗೆ ಇನ್ನೂ ಕೂಡ ಚಂದ ಇದ್ದಾರೆ. ಸೊ ನಮ್ಮ ಶಿವರಾಜ್ ಕುಮಾರ್ ಸರ್ ಬಂದ್ರೂ ಕೂಡ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ನೋಡೋಣ, ಅವ್ರು ಬರೋದು ಸ್ವಲ್ಪ ಡೌಟ್ ಇದೆ. ಯಾಕೆಂದರೆ ಸ್ವಲ್ಪ ಸಿನಿಮಾಗಳಾಗಿರ್ಬೋದು ಒಪ್ಕೊಂಡಿರ್ತಾರೆ. ಈಗ ಕ್ಯಾನ್ಸರ್ನ ಗೆದ್ದು ನಮ್ಮ ಮುಂದೆ ಬಂದಿರೋದ್ರಿಂದ ಅವರು ಕೆಲವೊಂದು ಶೋಸ್ಗಳನ್ನೂ ಕೂಡ ಮಾಡ್ತಾ ಇದ್ದಾರೆ. ಜಿ ಕನ್ನಡದಲ್ಲಿ ಭರ್ಜರಿ ಬ್ಯಾಚುಲರ್ ಇರ್ಬೋದು, ಹಾಗೆ ಡ್ಯಾನ್ಸಿಂಗ್ ಸ್ಟಾರ್, ಕರ್ನಾಟಕ ಡ್ಯಾನ್ಸಿಂಗ್ ಸ್ಟಾರ್ ಆಗಿರ್ಬೋದು, ಅದರಲ್ಲೆಲ್ಲ ಕೂಡ ಬ್ಯುಸಿ ಇದ್ರು ನಮ್ಮ ಶಿವರಾಜ್ ಕುಮಾರ್ ಸರ್. ನೋಡೋಣ, ಅವ್ರಿಗೊಂದು ಅಪ್ರೋಚ್ ಹೋಗುತ್ತೆ ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಬಂದರೆ ಶಿವರಾಜ್ ಕುಮಾರ್ ಆದಮೇಲೆ ನನಗೆ ಫಸ್ಟ್ ನೆನಪಾಗೋದಂದರೆ ವೀಕೆಂಡ್ ವಿತ್ ರಮೇಶ್ ಅರವಿಂದ್ ಸರು ಕೂಡ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಅವ್ರಿಗೆ. ನಿಜವಾಗ್ಲೂ ಕೂಡ ನಮಗೆ ಒಂದು ಆ ವೇದಿಕೆಗೆ ಬಂದರೆ ಸೂಪರ್ ಅಂತ ಅನಿಸುತ್ತೆ ನಮಗೆ. ವೀಕೆಂಡ್ ವಿತ್ ರಮೇಶ್ ಸರ್ ಏನು ನಡೆಸ್ಕೊಡ್ತಾರೆ. ರಮೇಶ್ ಅವ್ರು ನಾನು ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಫ್ಯಾನ್ ಆಗಿ ವೀಕೆಂಡ್ ವಿತ್ ರಮೇಶಲ್ಲಿ ನಾನು ನಿಜವಾಗ್ಲೂ ಕೂಡ ಅವ್ರ ನಿರೂಪಣೆಗೆ ಸೋತೋದೆ ಅಂತಲೇ ಹೇಳ್ಬೋದು. ಅವರು ಕೂಡ ಬಂದರೆ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಮನೆಗೆ ಒಂದು ಘನತೆ ಇರುತ್ತೆ. ಇಷ್ಟು ಜನ ಬಂದ್ರೂ ಕೂಡ ನಾನು ಏನು ಆಪ್ಷನ್ ಕೊಟ್ಟೆ, ಇಷ್ಟು ಜನನೂ ಬಂದರೂ ಕೂಡ ಬಿಗ್ ಬಾಸ್ ಸೀಸನ್ ಕನ್ನಡ 12ಗೆ ಒಂದು ಘನತೆನ ತಂದುಕೊಡ್ತಾರೆ ಅಂತಲೇ ಹೇಳ್ಬೋದು. ಆ ಒಂದು ಬಿಗ್ ಬಾಸ್ ಟೀಮ್ ಏನಿರುತ್ತೆ ಗೊತ್ತಾ, ಲಕ್ಷಾಂತರ ರೂಪಾಯಿನ ಇನ್ವೆಸ್ಟ್ ಮಾಡಿರುತ್ತೆ. ಹಾಗೆ ಅವರು ಬಿಸ್ನೆಸ್ ಆಗಿ ನೋಡ್ತಾರೆ ಹೊರತು ಅದೊಂದು ಬಿಸ್ನೆಸ್ ಪ್ರಕಾರ ಏನು ಬಿಸ್ನೆಸ್ ಹೇಗೆ ನಾವು ಯಾವುದಾದ್ರೂ ಒಂದು ಸ್ಟಾರ್ನ ಒಂದು ನಿರೂಪಕನ ತರ್ತೀವಿ ಅಂತಂದರೆ ಅದೊಂದು ಎಲ್ಲ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಯಾರು ಜನದ ಮೇಲೆ TRPಗೋಸ್ಕರನೇ ಅಂತಲೇ ಏನು ಬೇಕು ಅದನ್ನು ಮಾಡೋವಂತಹ ಒಂದು ಟೀಮ್ ಅದು. ಯಾಕೆಂದರೆ ಎಲ್ಲ ಬಿಸ್ನೆಸ್ ಮುಖಾಂತರನೇ ಹೋಗೋದದು. ಇಲ್ಲಿ ಏನೇ ಒಂದು ಸ್ಟಾರ್ ತಂದ್ರೂ ಕೂಡ ಅದು ನೆಕ್ಸ್ಟ್ TRP ಬರುತ್ತಾ, ನಮಗೆ ದುಡ್ಡು ಜಾಸ್ತಿ ಬರುತ್ತಾ ಅನ್ನೋದನ್ನ ತಲೆಯಲ್ಲಿ ಮೈಂಡಲ್ಲಿ ಇಟ್ಕೊಂಡೇ ಜನ ಇಷ್ಟಪಡ್ತಾರೆ. ಜನ ಇಷ್ಟಪಟ್ಟರೆ ಅವರ ಒಂದು ಬಿಗ್ ಬಾಸ್ ನೋಡೋಕ್ಕೆ ಅಥವಾ ಅವ್ರು ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಸೊ ಹಂಗಾಗಿ ಅವರ ಹುಡುಕಾಟ 5 ತಿಂಗಳು ಮುಂಚೆನೇ ಸ್ಟಾರ್ಟ್ ಆಗಿದೆ. ನೋಡೋಣ ಯಾರು ಬರ್ತಾರೆ. ಇಷ್ಟು ಜನದಲ್ಲಿ ಯಾರು ನಿರೂಪಣೆ ಮಾಡಬೇಕು, ನಿಮ್ಮ ಆಸೆ ಏನಿದೆ ಅದನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಯಾರು ನಿರೂಪಣೆ ಮಾಡಿದ್ರೆ ಇಷ್ಟು ಜನ ಸ್ಟಾರ್ಸಲ್ಲಿ ನಿಮಗೆ ಖುಷಿ ಅಂತ ಅನ್ಸುತ್ತೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಮರಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇನ್ನೇನು 5 ಮಂತ್ಸ್ ಇದೆ, 5 to 6 ಮಂತ್ ಇದೆ ನಮ್ಮ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗೋಕ್ಕೆ. ಅಷ್ಟರಲ್ಲಿ ಅದಕ್ಕಿಂತ 5 ತಿಂಗಳು ಮುಂಚೆನೇ ಇಲ್ಲಿ ಎಲ್ಲ ಒಂದು ಸಿದ್ಧತೆಗಳು ಕೂಡ ನಡೀತಾ ಇದೆ. ಇಲ್ಲಿ ನಿರೂಪಕರ ಒಂದು ಹುಡುಕಾಟ ಕೂಡ ನಡೀತಾ ಇದೆ. ಹಾಗೆ
ನಮ್ಮ ಸೀಸನ್ 12ನ ಒಂದು ಕಂಟೆಸ್ಟೆಂಟ್ಗಳಿದ್ದಾರೆ. ನಿಜವಾಗ್ಲೂ ಕೂಡ ತುಂಬಾ ಕ್ರಿಯೇಟಿವ್ ಆಗಿರುವಂತಹ ಒಂದು ಕಂಟೆಸ್ಟೆಂಟ್ಗಳನ್ನ ಹುಡುಕಾಟ ನಡೆಸ್ತಾನೆ ಇದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ನಾನು ಅಪ್ಡೇಟ್ನ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ಜಸ್ಟ್ ನಿರೂಪಕರು ಯಾರು ಬರ್ಬೋದು ಅನ್ನೋದು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾರೆಲ್ಲ ಬಿಗ್ ಬಾಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 12 ನಿರೂಪಕರು ಯಾರಾಗಬೇಕು ಅಂತ ಆಸೆ ಇದೆ ಅನ್ನೋದು ಕೂಡ ಮರಿದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಸ್ನೇಹಿತರೆ. ಬಾಯ್, ಲವ್ ಯು ಗೈಸ್.